ಗೀತಾ ಮಹಾತ್ಮೆ. ಉತ್ಸನ್ನ ಕುಲಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೇ ನಿಯತಂ ವಾಸಃ ಭವತೀತ್ಯನುಶುಶ್ರುಮ. ಎಲೈ ಜನಾರ್ದನನೇ, ಯಾರ ಕುಟುಂಬದಲ್ಲಿ ಧಾರ್ಮಿಕ ಅಭ್ಯಾಸಗಳು ನಾಶವಾಗಿವೆಯೋ ಅಂತಹ ಮನುಷ್ಯರಿಗೆ ಅನಿರ್ದಿಷ್ಟ ಕಾಲ ನರಕವಾಸವು ಅನಿವಾರ್ಯ ಎಂಬುದನ್ನು ನಾವು ಕೇಳಿದ್ದೇವೆ. ಭಗವದ್ಗೀತೆಯ 1ನೇ ಅಧ್ಯಾಯದ 44ನೇ ಶ್ಲೋಕದಲ್ಲಿ ಅರ್ಜುನ ಹೇಳುವ ಮಾತಿದು. ಕೆಲವು ಧಾರ್ಮಿಕ ಪ್ರವೃತ್ತಿಯ ವ್ಯಕ್ತಿಗಳು ತಮ್ಮ ಕುಟುಂಬದ ಸಂಪ್ರದಾಯಗಳನ್ನು ಪಾಲಿಸದೆ ಜೀವನವನ್ನು ಹಾಳು ಮಾಡಿಕೊಳ್ಳುವುದನ್ನು ಕಾಣುತ್ತಿದ್ದೇವೆ. ಕೆಲವು ಮನೆಗಳ ವಾತಾವರಣವು ತುಂಬ ಚೆನ್ನಾಗಿರಬಹುದು. ಇನ್ನೂ ಕೆಲವು ಮನೆಗಳ ವಾತಾವರಣವು ನಮ್ಮ ಮನಸ್ಸಿಗೆ ಒಗ್ಗದೆ ಅಹಿತವೆನಿಸಬಹುದು. ರಾತ್ರಿ ತಡವಾಗಿ ಮನೆಗೆ ಬಂದು ಮಲಗುವ ಅದೆಷ್ಟೋ ವ್ಯಕ್ತಿಗಳ ಸಂಸ್ಕಾರದ ಬಗ್ಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಕೆಲವರು ಮನೆಯ ಯಾವುದೇ ಸಂಪ್ರದಾಯವನ್ನೂ ಪಾಲಿಸದೆ, ವಿಧಿ ನಿಷೇಧಗಳನ್ನು ಅನುಸರಿಸದೆ ಸಿಕ್ಕಿದ್ದನ್ನು ತಿಂದು ಧೂಮಪಾನ, ಮದ್ಯಪಾನ, ಡ್ರಗ್ಸ್ ಮೊದಲಾದ ವ್ಯಸನಕ್ಕೆ ಸಿಲುಕಿ ಹಾಳಾಗುವುದನ್ನು ನೋಡುತ್ತೇವೆ. ಇದನ್ನು ನೋಡಿ ಮನೆ ಮಂದಿಯೇ ಅಸಹ್ಯ ಪಡುವರು. ಇದರಿಂದಾಗಿ ಮನೆ ಮಂದಿಯೊಡನೆ ಉತ್ತಮ ಬಾಂಧವ್ಯವಿಲ್ಲದೆ ನರಕಯಾತನೆಯನ್ನು ಅನುಭವಿಸುವುದರ ಜೊತೆಗೆ ತನ್ನವರನ್ನೂ ನರಕಯಾತನೆಗೆ ತಳ್ಳುತ್ತಾರೆ. ಇಂತಹ ಮನೆಗಳಲ್ಲಿ ಸದಾ ವಾಗ್ಯುದ್ಧ ನಡೆಯುತ್ತಲೇ ಇರುತ್ತದೆ. ಇದು ನಾವಿಂದು ಕಾಣುತ್ತಿರುವ ಇಹಲೋಕದ ನರಕ. ಸಂಪ್ರದಾಯವಂತರಾದರೆ ತಾನಾಯಿತು, ತನ್ನ ಕೆಲಸವಾಯಿತು ಎಂಬಂತೆ ಕರ್ತವ್ಯವನ್ನು ಸರಿಯಾಗಿ ಪಾಲಿಸುತ್ತಾರೆ. ಮನೆಯ ನಿಯಮ ಹಾಗೂ ಸಂಪ್ರದಾಯಕ್ಕೆ ಬದ್ಧರಾಗಿ ಸಂಸಾರವನ್ನು ಪ್ರೀತಿಯಿಂದ ಸಲಹುತ್ತಾ ತಾವೂ ಸಂತೋಷದಿಂದಿದ್ದು ಎಲ್ಲರಿಗೂ ಸಂತೋಷವನ್ನು ಹಂಚುತ್ತಾರೆ. ಅಗತ್ಯಕ್ಕಿಂತ ಹೆಚ್ಚು ವ್ಯಯ ಮಾಡದೆ ತಮ್ಮ ಆದಾಯದ ಮಿತಿಯೊಳಗೆ ಜೀವನ ನಡೆಸುತ್ತಾ ಆನಂದವಾಗಿರುತ್ತಾರೆ. ಎಲ್ಲವನ್ನೂ ಕೊಟ್ಟ ಭಗವಂತನನ್ನು ಕೃತಜ್ಞತೆಯಿಂದ ಸ್ಮರಿಸುತ್ತಾ ಪ್ರೀತಿಗಾಗಿ ಪ್ರೀತಿಯನ್ನು ಹಂಚುತ್ತಾರೆ. ಕೋಪ, ದ್ವೇಷ, ಮತ್ಸರ, ಚಿಂತೆಯಿಂದ ದೂರವಾಗಿ ತಮ್ಮ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡುತ್ತಾ ನಂಬಿಕೆಯ ಜೀವನವನ್ನು ನಡೆಸುವರು. ಆದುದರಿಂದ ಕುಲದ ಸಂಸ್ಕಾರ, ಸಂಪ್ರದಾಯಗಳನ್ನು ಸದಾ ಗೌರವಿಸೋಣ ಎನ್ನುವುದೇ ಈ ಶ್ಲೋಕದ ಸಂದೇಶ. ಹರಿ ಓಂ.